ಬೆಳಗಾವಿಯಲ್ಲಿ ಮರಗಳ ಮಾರಣ ಹೋಮ ಪ್ರಕರಣ ಝೀಕರಣ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸುದ್ದಿ ಬಿತ್ತರವಾದ ಕೂಡಲೇ ಸ್ಥಳಕ್ಕೆ ಬಂದರು ಅಧಿಕಾರಿಗಳು. ಮೇಲ್ನೋಟಕ್ಕೆ ಅರಣ್ಯ ಜಮೀನು ಅಲ್ಲ ಅಂತ ಗೊತ್ತಾಗಿದೆ. ಸದ್ಯ ಅಲ್ಲಿ ನಡೀತಾ ಇದ್ದ ಕೆಲಸವನ್ನ ಸ್ಥಗಿತ ಮಾಡಲಾಗಿದೆ. ವರದಿಯನ್ನು ಆಧರಿಸಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಡಿಎಫ್ಒ ಕ್ರಾಂತಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಸುದ್ದಿಯನ್ನು ಬಿತ್ತರಿಸಿತು ಝೀಕರಣ ನ್ಯೂಸ್. ನೋಡಿ, ಈ ಸಾರ್ವಜನಿಕವಾಗಿ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಹೀಗೆ ಏಕಾಏಕಿಯಾಗಿ ಸಾವಿರಾರು ಈ ಮರಗಳನ್ನು ಕಡಿಯೋದು, ಪರ್ಮಿಷನ್ ಇಲ್ಲದೆ, ಅದಾದ ನಂತರ ಅರಣ್ಯ ನಾಶವನ್ನು ಮಾಡೋದು, ಇವೆಲ್ಲವೂ ಕೂಡ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವರದಿ ಆಗುತ್ತೆ. ಯಾಕಂದರೆ ಕಾಡು ನಾಶ ಈ ರೀತಿಯಾಗಿ ಈ ಪರಿಪ್ರಮಾಣದಲ್ಲಿ ಏಕಾಏಕಿಯಾಗಿ ನಾವು ಈ ಥರನಾಗಿ ಮಾಡ್ತೀವಿ ಅಂತ ಹೇಳಿದರೆ ಝೀಕರಣ ನ್ಯೂಸ್ ಇದ್ರ ಬಗ್ಗೆ ವರದಿಯನ್ನು ಮಾಡ್ತು. ಅದಾದ ನಂತರ ಅಧಿಕಾರಿಗಳು ಅವಾಗ ಎಚ್ಚೆತ್ತುಕೊಂಡು ಇಲ್ಲ ಇದು ನಮ್ಮ ಗಮನಕ್ಕೆ ಬಂತು, ಇದೀಗ ನಾವು ವರದಿಯನ್ನು ತೆಗೆಸ್ಕೊಳ್ತೀವಿ, ಯಾರು ಇದರ ವಿರುದ್ಧ ಈಗ ಮಾಡಿದಾರೋ ಅದರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಅಧಿಕಾರಿಗಳ ಮಾತಾಗ ಅರಣ್ಯ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಇವೆಲ್ಲದರ ನಡುವೆ ಇಂತಹ ಪ್ರಕರಣಗಳು. ಈಗಾಗಲೇ ಈ ವರದಿ ಆದ ಹಾಗೆ ನಮ್ಮ ಮಾಹಿತಿಗೆ ನಮಗೆ ಕೂಡ ಇಲಾಖೆ ಮುಖಾಂತರ ಮಾಹಿತಿ ಬಂದ ಹಾಗೆ ಬೆಳಗಾವಿ ತಾಲೂಕಿನ ಬಡವಲ್ ಕಲಗಿ ಗ್ರಾಮದಲ್ಲಿ ಮರಗಳ ಕಡಿತಲಾಗಿರೋ ಕುರಿತಂತೆ ನಾವು ಮೇಲ್ನೋಟಕ್ಕೆ ನಮಗೀಗ ಮಾಹಿತಿ ಬಂದಿರೋ ಪ್ರಕಾರ ಅದು ಏನು ಜಮೀನಿದೆ, ಸರ್ಕಾರಿ ಜಮೀನಿದೆ, ಅದರಲ್ಲಿ ಮರಗಳ ಕಡಿತಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಹಾಗೆ ಈಗಾಗಲೇ ನಾನು ನಿನ್ನೆ ನನಗೆ ಮಾಹಿತಿ ಬಂದ ತಕ್ಷಣವೇ ACF ಅವರಿಗೆ ಇದರದ್ದು ಎಂಕ್ವೈರಿಗೆ ತನಿಖೆಗೆ ಆದೇಶ ಮಾಡಿದ್ದು. ACF ಅವರು ಸ್ಪಾಟ್ ವಿಸಿಟ್ಗೆ ಈಗ ಹೋಗಿದ್ದಾರೆ, ಸ್ಪಾಟ್ ವಿಸಿಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಹೋಗ್ತೇವೆ. ಈ ಏನು ಅವರಿಂದ ಮಾಹಿತಿ ವರದಿ ಬರ್ತದೆ, ತನಿಖಾ ವರದಿನ ಬರ್ತದೆ, ಅದರ ಮೇಲೆ ಮುಂದಿನ ಏನು ಕ್ರಮ ಇದೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಈಗಾಗಲೇ ಈ ವರದಿ ಆದ ಹಾಗೆ ನಮ್ಮ ಮಾಹಿತಿಗೆ ನಮಗೆ ಕೂಡ ಇಲಾಖೆ ಮುಖಾಂತರ ಮಾಹಿತಿ ಬಂದ